ನನ್ನ ಎಲ್ಲ ಪ್ರಯತ್ನಗಳು ವ್ಯರ್ಥವಾದವು. ನನ್ನ ಎಲ್ಲ ಪ್ರಯತ್ನಗಳು ವ್ಯರ್ಥವಾದವು. ಈ ವಾಕ್ಯಗೆ ಆಲ್ ಮೈ ಎಫರ್ಟ್ಸ್ ವೇರ್ ಇನ್ ವೈನ್. ಆಲ್ ಮೈ ಎಫರ್ಟ್ಸ್ ವೇರ್ ಇನ್ ವೈನ್. ನೆಕ್ಸ್ಟ್, ಅವಳು ಅವನನ್ನು ಕಳ್ಳತನ ಮಾಡಿದನೆಂದು ಆರೋಪಿಸಿದಳು. ಅವಳು ಅವನನ್ನು ಕಳ್ಳತನ ಮಾಡಿದನೆಂದು ಆರೋಪಿಸಿದಳು. ಈ ವಾಕ್ಯ ಇಂಗ್ಲೀಷ್ನಲ್ಲಿ ಹೇಳ್ತೀವಿ, ಸಿ ಅಕ್ಯೂಸ್ಡ್ ಹಿಮ್ ಆಫ್ ಸ್ಟೀಲಿಂಗ್. ಸಿ ಅಕ್ಸೆಸ್ಡ್ ಹಿಮ್ ಆಫ್ ಸ್ಟೀಲಿಂಗ್. ನೆಕ್ಸ್ಟ್, ಅವಳು ಅವನ ವಿರುದ್ಧ ದೂರು ನೀಡಿದಳು. ಅವಳು ಅವನ ವಿರುದ್ಧ ದೂರು ನೀಡಿದಳು. ಈ ವಾಕ್ಯಗೆ ಇಂಗ್ಲೀಷ್ನಲ್ಲಿ ಹೇಳಬೇಕು, ಸಿ ಫೈಲ್ಡ್ ಎ ಕಂಪ್ಲೇಂಟ್ ಅಗೇನೆಸ್ಟ್ ಹಿಮ್ ಅಂತ ಹೇಳ್ತೀವಿ. ನೆಕ್ಸ್ಟ್, ಅವಳು ಯಾವಾಗಲೂ ಮಾತಾಡ್ತಾನೆ ಇರ್ತಾಳೆ. ಅವಳು ಯಾವಾಗಲೂ ಮಾತಾಡ್ತಾನೆ ಇರ್ತಾಳೆ. ಈ ವಾಕ್ಯಗೆ ಇಂಗ್ಲೀಷ್ನಲ್ಲಿ ಹೇಳ್ತೀವಿ, ಸಿ ಈಸ್ ಆಲ್ವೈಸ್ ಟಾಕಿಂಗ್. ಸಿ ಈಸ್ ಆಲ್ವೈಸ್ ಟಾಕಿಂಗ್ ಅಂತ ಹೇಳಬೇಕು. ನಾನು ಯಾವಾಗಲೂ ನನ್ನ ಕೀಸ್ನ ಮರಿತಾನೆ ಇರ್ತೀನಿ. ಈ ವಾಕ್ಯನ ಇಂಗ್ಲೀಷ್ನಲ್ಲಿ ಯಾವ ರೀತಿ ಹೇಳ್ತೀವಿ ಅಂದ್ರೆ, ಐ ಆಮ್ ಆಲ್ವೈಸ್ ಫಾರ್ಗೆಟ್ಟಿಂಗ್ ಮೈ ಕೀಸ್. ಐ ಆಮ್ ಆಲ್ವೈಸ್ ಫಾರ್ಗೆಟ್ಟಿಂಗ್ ಮೈ ಕೀಸ್. ನೆಕ್ಸ್ಟ್, ಇನ್ನು ಎಷ್ಟು ಹೊತ್ತು ಬೇಕು. ಇನ್ನು ಎಷ್ಟು ಹೊತ್ತು ಬೇಕು. ಈ ವಾಕ್ಯಗೆ ಇಂಗ್ಲೀಷ್ನಲ್ಲಿ ಹೇಳ್ತೀವಿ, ಹೌ ಲಾಂಗ್ ವಿಲ್ ಇಟ್ ಟೇಕ್. ಹೌ ಲಾಂಗ್ ವಿಲ್ ಇಟ್ ಟೇಕ್. ಇನ್ನು ಎಷ್ಟು ಹೊತ್ತು ಬೇಕು. ನೆಕ್ಸ್ಟ್, ರವಿ ಹೇಗೆ ಒಳಗೆ ಬಂದ. ರವಿ ಹೇಗೆ ಒಳಗೆ ಬಂದ. ಈ ವಾಕ್ಯನ ಇಂಗ್ಲೀಷ್ನಲ್ಲಿ, ಹೌ ಡಿಡ್ ರವಿ ಗೆಟ್ ಇನ್. ಹೌ ಡಿಡ್ ರವಿ ಗೆಟ್ ಇನ್. ರವಿ ಹೇಗೆ ಒಳಗೆ ಬಂದ. ನಾವು ಕೇವಲ ನೋಡುವುದು ಬಿಟ್ಟರೆ ಏನನ್ನೂ ಮಾಡಲು ಆಗಲಿಲ್ಲ. ನಾವು ಕೇವಲ ನೋಡುವುದು ಬಿಟ್ಟರೆ ಏನನ್ನು ಮಾಡಲು ಆಗಲಿಲ್ಲ. ಈ ವಾಕ್ಯಗೆ ವಿ ಕುಡ್ ಡೂ ನಥಿಂಗ್ ಬಟ್ ವಾಚ್. ವಿ ಕುಡ್ ಡೂ ನಥಿಂಗ್ ಬಟ್ ವಾಚ್ ಅಂತ ಇಂಗ್ಲೀಷ್ನಲ್ಲಿ ಹೇಳ್ತೀವಿ. ನೆಕ್ಸ್ಟ್, ನೀನು ಇದನ್ನು ಎಲ್ಲಿ ತಗೊಂಡೆ. ನೀನು ಇದನ್ನು ಎಲ್ಲಿ ತಗೊಂಡೆ. ಅಥವಾ ಏನಾದರೂ ವಸ್ತು ಕೊಂಡಾಗ ಅಥವಾ ಏನಾದರೂ ತಗೊಂಡಾಗ ಕೇಳ್ತೀವಲ್ಲ, ಆ ರೀತಿ ವೇರ್ ಡಿಡ್ ಯು ಬೈ ದಿಸ್. ವೇರ್ ಡಿಡ್ ಯು ಬೈ ದಿಸ್. ಇನ್ನು ಇದನ್ನು ಎಲ್ಲಿ ತಗೊಂಡೆ ಅಂತ. ನೆಕ್ಸ್ಟ್, ಇಲ್ಲಿ ಹತ್ತಿರದಲ್ಲಿ ಎಲ್ಲಿ ಶಾಪಿಂಗ್ ಸೆಂಟರ್ ಇದೆ. ಇಲ್ಲಿ ಹತ್ತಿರದಲ್ಲಿ ಎಲ್ಲಿ ಶಾಪಿಂಗ್ ಸೆಂಟರ್ ಇದೆ ಅಂತ ಕೇಳ್ತೀವಲ್ಲ, ಆ ರೀತಿ ಪ್ರಶ್ನೆ ಕೇಳುವಾಗ ಇಂಗ್ಲೀಷ್ನಲ್ಲಿ ಈ ರೀತಿ ಹೇಳಬೇಕು, ವೇರ್ ಈಸ್ ದ ನಿಯರೆಸ್ಟ್ ಶಾಪಿಂಗ್ ಸೆಂಟರ್. ವೇರ್ ಈಸ್ ದ ನಿಯರೆಸ್ಟ್ ಶಾಪಿಂಗ್ ಸೆಂಟರ್ ಅಂತ ಪ್ರಶ್ನೆ ಮಾಡಿ ಕೇಳಬೇಕು. ತುಂಬ ಹತ್ತಿರ ಅಂದರೆ 2 ಕಿಲೋಮೀಟರ್ ದೂರ ಇದೆ. ತುಂಬ ಹತ್ತಿರ ಅಂದರೂ 2 ಕಿಲೋಮೀಟರ್ ದೂರ ಇದೆ. ಇದನ್ನು ಇಂಗ್ಲೀಷ್ನಲ್ಲಿ, ದ ನಿಯರೆಸ್ಟ್ ಒನ್ ಈಸ್ 2 kilometers ಅವೇ. ದ ನಿಯರೆಸ್ಟ್ ಒನ್ ಈಸ್ 2 kilometers ಅವೇ. ನೀವು ಎಷ್ಟು ಸಮಯದವರೆಗೂ ತೆರೆದಿರುತ್ತೀರಾ. ನೀವು ಎಷ್ಟು ಸಮಯದವರೆಗೂ ತೆರೆದಿರುತ್ತೀರಾ. ವಾಟ್ ಟೈಮ್ ಆರ್ ಯು ಓಪನ್ ಇಂಟಿಲ್. ವಾಟ್ ಟೈಮ್ ಆರ್ ಯು ಓಪನ್ ಇಂಟಿಲ್ ಅಂತ ಕೇಳ್ತೀವಿ. ನೆಕ್ಸ್ಟ್, ನೀವು ಯಾವ ಸಮಯಕ್ಕೆ ಮುಚ್ಚುತ್ತೀರಾ. ನೀವು ಯಾವ ಸಮಯಕ್ಕೆ ಮುಚ್ಚುತ್ತೀರಾ. ಅಂಗಡಿ ಆಗಿರ್ಬೋದು, ಆಫೀಸ್ ಆಗಿರ್ಬೋದು, ಯಾವುದೇ ಆದ್ರೂ ಕೇಳ್ಬೇಕಾದ್ರೆ ವಾಟ್ ಟೈಮ್ ಡೂ ಯು ಕ್ಲೋಸ್. ವಾಟ್ ಟೈಮ್ ಡೂ ಯು ಕ್ಲೋಸ್ ಅಂತ ಕೇಳಬೇಕು. ನೆಕ್ಸ್ಟ್, ನೀವು ವೀಕೆಂಡ್ ತೆರೆದು ಇರ್ತೀರಾ. ನೀವು ವೀಕೆಂಡ್ ತೆರೆದಿರ್ತೀರಾ ಅಂದರೆ ಸಂಡೇದು ಓಪನ್ ಇರ್ತಾ ಅಂತ ಕೇಳ್ತೀವಲ್ಲ, ಅದನ್ನು ಇಂಗ್ಲೀಷ್ನಲ್ಲಿ ಆರ್ ಯು ಓಪನ್ ಆನ್ ದ ವೀಕೆಂಡ್ಸ್. ಆರ್ ಯು ಓಪನ್ ಆನ್ ದ ವೀಕೆಂಡ್ಸ್ ಅಂತ ಕೇಳಬೇಕು. ಧನ್ಯವಾದಗಳು.